ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏನೋ ಮುಖದಲ್ಲಿ ಮದುಮಗನ ಕಳೆ ತಕತಾಯಿ ಅಂತ ಕುಣಿತಾ ಇದೆ. ಏಯ್ ನೀನೊಬ್ಬ, ನಾನೇ ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ, ಅದ್ರಲ್ಲಿ ನಿನ್ ನಗು ಬರ್ದಿರೋ ಕೆಟ್ಟ ಜೋಕ್ಗಳು ಬೇರೆ. ಆಯ್ತು ಬಿಡಪ್ಪ, ಈಗೇನಾಯ್ತು ಅಂತದು? ನಮ್ಮ ಅಮ್ಮನು ನಮ್ಮ ಅಕ್ಕನು ಒಳ್ಳೆ ಟೆನ್ಷನ್ ಕೊಡ್ತೀರ ಕಣೋ. ಅದ್ರಲ್ಲೂ ನಮ್ಮ ಅಕ್ಕನ ಕಾಟ ತಡಿಯಕ್ ಆಗ್ತಾ ಇಲ್ಲ. ಬಂಗಾರ ಹಣ ಕೊಟ್ರೆ ಮಾತ್ರ ಮದುವೆ ಅಂತೆ. ಅದ್ರಲ್ಲೂ 25 ಲಕ್ಷ ಹಣ 25 ತೊಲ ಬಂಗಾರ ಕೊಟ್ರೇನೆ ಮದುವೆ ನಡೆಯೋದು ಅಂತ ಹೇಳ್ತಿದ್ದಾರೆ. ಇದನ್ನ ಮಾತಾಡೋದಕ್ಕೆ ನಾಳೆ ಅಮ್ಮ ಮತ್ತೆ ಅಕ್ಕ ಅವ್ರ ಮನೆ ತನಕ ಹೋಗ್ತಿದ್ದಾರೆ. ನಿಮ್ಮ ಅಕ್ಕ ಹೋಗಿ ಮಾತಾಡಿದ್ರೆ ಮುಗೀತು, ನಿನ್ನ ಮದುವೆ ಆದಂಗೆನೆ. ಕಡೋ ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ. ನಾನು ಅದನ್ನೇ ಹೇಳ್ತಿರೋದು. ಅಮ್ಮನೇಗೋ ತಡಿಬೋದು, ಆದ್ರೆ ಅಕ್ಕನೇ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾಳೆ. ನಿಮ್ಮ ಅಕ್ಕ ಮಾಡೋ ಬೇರೆ ಕೆಲಸ ಇಲ್ವೇನೋ? ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಇದು ಬೇರೆ. ಸರಿ, ಇವಾಗ ಏನೋ ಮಾಡೋದು? ಹೇಗಾದ್ರೂ ಮಾಡಿ ಮದುವೆ ಆಗೋವರೆಗೂ ಅವ್ರು ಮೀಟ್ ಆಗೋದನ್ನ ತಡಿಲೇಬೇಕು. ಅದು ಸಾಧ್ಯನೇ ಇಲ್ಲ. ಹಾಗಾದ್ರೆ ನನ್ನ ಹತ್ರ ಒಂದು ದಾರಿ ಇದೆ. ಏನೋ ಅದು? ಮಹಾಲಕ್ಷ್ಮಿನ ಮರ್ತು ಬಿಡು. ಏಯ್, ಏನೋ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನೋ, ಅವ್ರನ್ನ ತಡಿದ ಬೇರೆ ದಾರಿನೇ ಇಲ್ಲ. ಶಾಮೇಲು ನೀನು, ಕಣ್ಣಿಂದ ನೀನು ಪಾರಾಗದಂತೆ ನನ್ನಿಂದ ಎಂದು ದೂರಾಗ. ಅಮ್ಮ, ಏನಮ್ಮ ಇದು? ಮದ್ವೆ ತಯಾರಿ ಐಟಮ್ಸ್ಗಿಂತ ಪೂಜೆ ಐಟಮ್ಸೇ ಜಾಸ್ತಿ ಇದೆ. ಮತ್ತೆ ಕುಲದೇವ್ರ ಕಾರ್ಯ ಅಂದ್ರೆ ಸುಮ್ಮನೆ ಆಗುತ್ತಾ? ದೇವ್ರ ಕಾರ್ಯ ಸರಿಯಾಗಿ ಮಾಡಿದ್ರೇನೆ ಮದ್ವೆಗೆ ಏನು ತೊಂದರೆ ಆಗಲ್ಲ. ಕೋಕಿಲ, ನಿಖಿಲ ಬಂದ್ರೆ ಆರತಿ ತಗೊಳ್ಳಿ. ಲಕ್ಷ್ಮಿ, ನೀನು ಹೋಗ್ತಾ ಹಾಗೆ ಅಂಗಡಿಗೆ ಲಿಸ್ಟ್ ಕೊಟ್ಬಿಟ್ಟು ಹೋಗು. ಇವರಿಬ್ರಲ್ಲಿ ಯಾರಾದ್ರೂ ಹೋಗಿ ತಗೊಂಡ್ ಬರ್ತಾರೆ. ಅಯ್ಯೋ, ನಾನು ಹೇಳೋದನ್ನೇ ಮರ್ತಿದ್ದೆ. ನಂಗೆ ಬ್ಯೂಟಿ ಪಾರ್ಲರ್ ಅಪಾಯಿಂಟ್ಮೆಂಟ್ ಇದೆ, ನನ್ಗಾಗಲ್ಲ. ಅಯ್ಯೋ, ನಂಗೂ ಅಷ್ಟೇ. ಗ್ರೂಪ್ ಡಿಸ್ಕಷನ್ಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಬರೀ ಇದೇ ಆಯ್ತು ನಿಮ್ಮಿಬ್ರದು. ಅಲ್ಲ, ದೇವ್ರ ಕಾರ್ಯನ ಶ್ರದ್ಧೆಯಿಂದ ಮಾಡಿ ಅಂದ್ರೆ ಆಗಲ್ಲ ಅಲ್ವಾ ನಿಮ್ಗೆ? ಅಮ್ಮ, ಸುಮ್ಮನೆ ಅವ್ರಿಬ್ರಿಗೆ ಯಾಕೆ ಬೈತ್ಯಾ? ಆಫೀಸ್ ಮುಗಿಸ್ ಬರ್ತಾ ನಾನೇ ಈ ಲಿಸ್ಟಲ್ಲಿರೋ ಎಲ್ಲ ಐಟಮ್ಸ್ ತೊಗೊಂಬರ್ತೀವಿ. ಏಯ್, ತಗೊಳ್ಳಿ ಮಂಗಾರ್ತಿ. ಹಲೋ, ಯಾರು ಮಾತಾಡೋದು? ಅತ್ತೆ, ನಾನು ಶ್ರೀಹರಿ ಮಾತಾಡ್ತಾ ಇರೋದು. ಓ, ನೀವಾ? ಹೇಳಿ. ಅತ್ತೆ, ಮಹಾಲಕ್ಷ್ಮಿ ಮನೇಲೇ ಇದ್ದಾಳ? ಹಾ, ಇದ್ದಾಳೆ. ಒಂದು ನಿಮಿಷ, ರೂಮಲ್ಲಿ ಇದ್ದಾಳೆ, ಕೊಡ್ತೀನಿ. ಅತ್ತೆ 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 ಒಂದು ನಿಮಿಷ. ನಾನು ಕಾಲ್ ಮಾಡಿದ್ದು ನಿಮ್ಮ ಜೊತೆ ಮಾತಾಡೋಕ್ಕೇನೆ. ಅದು ಮಹಾಲಕ್ಷ್ಮಿ ಗೊತ್ತಾಗದೇ ಇರೋ ಹಾಗೆ. ಏನು? ನನ್ನ ಜೊತೆ ಮಾತಾಡ್ಬೇಕಾ? ಅದು ಲಕ್ಷ್ಮಿ ಗೊತ್ತಾಗ್ದಾಗೆ. ಹೇಳಿ, ಏನು ವಿಷಯ? ಅಮ್ಮ, ಯಾರಮ್ಮ? ನಿನ್ನೆ ಲಕ್ಷ್ಮಿ ನೋಡಕ್ ಬಂದಿದ್ರಲ್ಲ ಹುಡುಗ, ಶ್ರೀಹರಿ. ಹಲೋ, ಕೇಳಿದ? ಅತ್ತೆ, ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಾ ಹಾ, ಕೇಳಿಸ್ತಾ ಇದೆ. ಹೇಳಿ ಹೇಳಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ವಿಷಯ ಏನಂದರೆ, ಈ ಮದುವೆಗೆ ಮಹಾಲಕ್ಷ್ಮಿ ಹಾಕಿರೋ ಕಂಡೀಷನ್ಗೆ ನಾನು ಒಪ್ಕೊಂಡಿದ್ದೀನಿ. ಆದರೆ ಇನ್ನೂ ಇದ್ರ ಬಗ್ಗೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ.